ಚಿಲಗೋಡು ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ ಶಾಸಕ ನೇಮಿರಾಜ್ ನಾಯಕ್. ಚಿಲಗೋಡು ಗ್ರಾಮಕ್ಕೆ ಇನ್ನೂ ಹೆಚ್ಚಿನದಾಗಿ ಅನುದಾನವನ್ನು ತಂದು ಜನರ ಸೇವೆ ಮಾಡುತ್ತೇನೆ, ಗ್ರಾಮದ ಮಕ್ಕಳು ಉನ್ನತ ಅಭ್ಯಾಸಕ್ಕೆ ಪ್ರಾರಂಭವಾಗಿ ಎಂದು ಹೇಳಿದ ಶಾಸಕ. ಕೃಷ್ಣಾಪುರ ಗ್ರಾಮದಲ್ಲಿ ಭೂಮಿ ಪೂಜೆ ನಡೆಸಿದ ಶಾಸಕ ನೇಮಿರಾಜ್ ನಾಯಕ್. ಇನ್ನು ಬಹಳಷ್ಟು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಲು ಹೆಚ್ಚಿನದಾಗಿ ಹಣವನ್ನು ಕೇಂದ್ರ ಸರ್ಕಾರದಿಂದ ತರಲು ತಯಾರಿ ನಡೆಸಿದ್ದೇನೆ, ಶಾಸಕ ನೇಮಿರಾಜ್ ನಾಯಕ್ ನುಡಿದ್ದಾರೆ. ಇನ್ನು ಕೆಲವೇ ದಿನ ಹಳ್ಳಿಗಳ ರಸ್ತೆ, ಗುಂಡಿ ಬಿದ್ದಿರುವ ರಸ್ತೆ ಎಲ್ಲ ಸರಿಪಡಿಸಿ ಅಭಿವೃದ್ಧಿ ಕಾರ್ಯ ಅರ್ಥ ಸಂಚಲನ ಎಂದು ತಿಳಿಸಿದ್ದಾರೆ. ಅಭಿವೃದ್ಧಿಪಡಿಸುವ ಬೃಹತ್ ಕಾಮಗಾರಿಗೆ ಚಾಲನೆ ನೀಡಿದರು. ಅಭಿವೃದ್ಧಿ ವಿರೋಧಿಗಳಿಗೆ ಶಾಸಕರ ಟಾಂಗ್. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಕೆಲವು ರಾಜಕೀಯ ಲಾಭಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಿಗೆ ಮುಖಭಂಗ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಜನವಿರೋಧಿ ಹಾಗೂ ಅಭಿವೃದ್ಧಿ ವಿರೋಧಿ ಧೋರಣೆ ಹೊಂದಿರುವ ಇಂಥ ವ್ಯಕ್ತಿಗಳ ಟೀಕೆಗಳು ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಕ್ಷೇತ್ರದ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟು ಆಶೀರ್ವದಿಸಿದ್ದಾರೆ. ಜನರ ನಂಬಿಕೆಗೆ ದ್ರೋಹ ಬಗೆಯದೆ ಇಂತಹ ನೆಗೆಟಿವ್ ರಾಜಕೀಯ ಮಾಡುವವರಿಗೆ ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳ ಮೂಲಕವೇ ನಾನು ಉತ್ತರ ನೀಡುತ್ತೇನೆ ಎಂದು ಖಡಕ್ ಆಗಿ ನುಡಿದರು. ಮುಂದುವರೆದು ಮಾತನಾಡಿದ ಅವರು, ಈ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ನಿಗದಿತ ಅವಧಿಯಲ್ಲಿ ಪೂರ್ಣಗೊಂಡ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಬೇಕು ಎಂದು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇದು ಡ್ರೈನೇಜ್ ಕೇಳ್ತಾರೆ ಇವರು. 50 ಲಕ್ಷ ಡ್ರೈನಿಗೆ ಕೊಡ್ತೀನಿ, ಭಾಳ ಇಲ್ಲ ಅಂದ್ರೆ ಇದು ರೋಡ್ ಮಾಡೋದು ಅವ್ನು ಡ್ರೈನೇಜ್ ಮಾಡಕ್ ಬರೋದಿಲ್ಲ. ಸತೀಶ್ ಮಾಡಕ್ ಬರುತ್ತೇನಪ್ಪ? ನಿಮ್ಗೆ ಒಂದು ನೇಮ್ ಆಫ್ ವರ್ಕ್ ಏನಿರುತ್ತೆ ಅದನ್ನೇ ಮಾಡಬೇಕು. ಡ್ರೈನ್ ಮಾಡಿದ್ರೆ ಡ್ರೈನ್ ಮೆಜರ್ಮೆಂಟ್ ಇವ್ರು ತೊಗೊಳಕ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ. ಡ್ರೈನೇಜಿಗೆ ಇದೇ ವರ್ಷ ಕೊಡ್ತೀನಿ, ಸರಿಯಾಗಿ ಕೇಳ್ಕೊಂಡ್ಬಿಡು ಬಸವರಾಜ್. ಹಗ್ಲಾಗ್ಲ ರಿಪೀಟ್ ಮಾಡ್ಬೇಡ. ಇಲ್ಲ ಸರ್, ಅದೊಂದು ಅಲ್ಲಿಂದ ದೇವರ ದರ್ಶನದಿಂದ ಅಲ್ಲಿಂದ ಇಲ್ಲಿವರೆಗೆ ಅದನ್ನೇ ಹೇಳ್ತಾ ಇದೆ. ಹಂಗ ಪ್ರಚಾರ ಸರ್, ಇಲ್ಲ ನಾನು ಯಾಕನ್ನ ಕೇಳಪ್ಪ. ಒಂದೇ ವಿಷಯ 100 ಸಲ ನನ್ನಂತವನಿಗೆ ಹೇಳ್ಬಾರ್ದು. ನೀವು ಒಂದ್ಸಲ ಹೇಳಿದ್ರೆ ನಾನು ಬರ್ಕೊಂಡು ಕೆಲಸ ಮಾಡಿದ್ರಲ್ಲ ಫಸ್ಟಿಗೆ ಸೈಡಿಗೆ ಗ್ರಾವಲ್ ಮತ್ತೆ ಈ ರಸ್ತೆ ಕೂಡ ಹಾಕಿದ್ದೀನಿ. ಚಿಲಗೋಡು ಗ್ರಾಮದ ಮುಂದೆ ಬಹಳ ದುರಸ್ತಿ ಅಂದ್ರೆ ಬಹಳ ತೆಗ್ಗು ಬಿದ್ದಿರುವಂಥದ್ದು ಮೇನ್ ರೋಡ್. ಅದಕ್ಕೆ ಕಾಂಕ್ರೀಟ್ ರೋಡ್ ಅನ್ನು ಮಾಡುವಂತ ಒಂದು ವ್ಯವಸ್ಥೆಗೆ ಅತಿ ಶೀಘ್ರದಲ್ಲಿ ಭೂಮಿ ಪೂಜೆಗೆ ಅಲ್ಲಿನೂ ಬರ್ತೀನಿ. ಜೊತೆಗೆ ಕಲ್ಲೇಶ್ವರ ದೇವಸ್ಥಾನಕ್ಕೂ ಕೂಡ ಕೇಳಿದಿರಿ, ಅದಕ್ಕೂ ಅನುದಾನ ಕೊಡ್ತೀನಿ ಇದೇ ವರ್ಷದೊಳಗೆ. ನಾನ್ ನಿಮ್ಮಲ್ಲಿ ಹಿರಿಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು, ಕರಿಯಮ್ಮ ದೇವಿಯ ಇದೇ ವರ್ಷದಲ್ಲಿ ಗೋಪುರನು ಮುಗಿಬೇಕು, ಪ್ರತಿಷ್ಠಾಪನೆಯನ್ನು ಮುಗಿಯುವ ಕೆಲಸವನ್ನು ವೇಗವಾಗಿ ಹೋಗಿ ಇನ್ನ ಏನು ಬೇಕು ಅನುದಾನ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಯಾಕಂತ ಹೇಳಿದ್ರೆ ಕರಿಯಮ್ಮನ ಶಕ್ತಿ ಬಹಳ ದೊಡ್ಡದ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಾಸಕರು, ಕಾರ್ಯಾಲಯದ ಸಿಬ್ಬಂದಿ, ವಿಜಯನಗರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಾದಾಮಿ ಮೃತ್ಯುಂಜಯ, ತಾಲೂಕಾ ಅಧ್ಯಕ್ಷ ವೈ ಮಲ್ಲಿಕಾರ್ಜುನ, ಉಲವತ್ತಿ ವಿಎಸ್ಎಸ್ಎನ್ ಅಧ್ಯಕ್ಷ ಕನ್ನಿಹಳ್ಳಿ ಚಂದ್ರಶೇಖರ, ಗ್ರಾಮದ ಮುಖಂಡ ಸೋಮಲಿಂಗ, ಹೋಟೆಲ್ ಸಿದ್ದರಾಜು, ಕೃಷ್ಣಮೂರ್ತಿ ಶೆಟ್ರು, ಮುಖಂಡರಾದ ಬಸವರಾಜ್, ನಾಗರಾಜ್, ಶಾಸಕರ ಆಪ್ತ ಸಹಾಯಕ ವೆಂಕಟೇಶ್, ಸಂತೋಷ್, ಪ್ರವೀಣ್, ಬಸವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಂ ಮಂಜುನಾಥ್, ಭಾರತ ವೈಭವ ನ್ಯೂಸ್, ವಿಜಯನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.